ಹಾಯ್ ಫ್ರೆಂಡ್ಸ್, ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಮ್ಮ ಬಾಡಿಗೂ ಪ್ರೋಟೀನ್ ಅವಶ್ಯಕತೆ ತುಂಬ ಇರುತ್ತೆ. ಈ ಥರ ಡೈಲಿ ಒಂದೊಂದು ಲಾಡು ತಿನ್ನೋದ್ರಿಂದ ನಮ್ಮ ಹೆಲ್ತ್ಗೂ ಕೂಡ ತುಂಬ ಆರೋಗ್ಯವಾಗಿರುತ್ತೆ. ಇದಕ್ಕೆ 20 ಗ್ರಾಮ್ ಆಗೋಷ್ಟು ಅಂಜೂರ, 20 ಗ್ರಾಮ್ ಶೇಂಗಾ, 20 ಗ್ರಾಮ್ ಖರ್ಜೂರ, 10 ಗ್ರಾಮ್ ಪಿಸ್ತಾ, 20 ಗ್ರಾಮ್ ಮಕಾನ, 20 ಗ್ರಾಮ್ ಒಣ ದ್ರಾಕ್ಷಿ, 20 ಗ್ರಾಮ್ ಅಷ್ಟು ಗೋಡಂಬಿ, 20 ಗ್ರಾಮ್ ಆಗುವಷ್ಟು ಬಾದಾಮಿ. ಇವೆಲ್ಲ ಈಗ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇಷ್ಟು ಸೇರಿ ಒಂದು ಪ್ಯಾನ್ ಇಟ್ಕೊಂಡು ಬಾದಾಮಿಯನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಅದಕ್ಕೆ ಗೋಡಂಬಿ ಹಾಕೋಬೇಕು. ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಈ ಥರ ಮಾಡಿಕೊಂಡು ಒಂದು ವಾರಾನ್ಗಟ್ಲೆ ಡೈಲಿ ಒಂದೊಂದು ಲಾಡು ತಿಂತಾಯಿದ್ರೆ ಇದು ನಮ್ಮ ಹೆಲ್ತಿಗೆ ಪ್ರೋಟೀನು ಸಿಕ್ಕಂಗಾಗುತ್ತೆ. ನಾವು ಮಾರ್ನಿಂಗಿಂದ ನೈಟ್ವರೆಗೂ ಎನರ್ಜೆಟಿಕ್ ಆಗಿರುತ್ತೆ. ನಮ್ಮ ಬಾಡಿ ತುಂಬ ಹೆಲ್ದಿಯಾಗಿರ್ತೀವಿ. ಈ ಥರ ಹುರ್ಕೊಂಡು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು. ಮಕ್ಕಳು ಕೂಡ ಚೆನ್ನಾಗಿ ತಿಂತೇವೆ. 20 ಗ್ರಾಮ್ ಆಗೋಷ್ಟು ಮಕಾನ ತೊಗೊಂಡಿದ್ವಲ್ಲ ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಆಮೇಲೆ ಈಗ ಡ್ರೈ ಫ್ರೂಟ್ಸ್ನ ಹಾಕೋಬೇಕು. ಡ್ರೈ ಫ್ರೂಟ್ಸ್ ಅಂಜೂರ, ಖರ್ಜೂರ, 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಇದನ್ನ ಹುರ್ಕೋಬೇಕು. ಅದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿನೂ ಸೇರಿಸ್ಕೋಬೇಕು. ಅದಷ್ಟೇ. ಇನ್ನು 1-2-3 ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಥರ ಹುರ್ಕೋಬೇಕು. ಅಂದರೆ ಅದು ಸ್ಮೂತ್ ಆಗುತ್ತೆ. ಸ್ಮೂತ್ ಆತಂದ್ರೆ ಮಿಕ್ಸಿ ಮಾಡ್ಕೊಳ್ಳೋಕ್ಕೂ ತುಂಬ ಈಸಿ ಆಗುತ್ತೆ. ಇಲ್ಲ ಅಂದರೆ ಹಾರ್ಡಾಗಿರ್ತವೆ, ಅದು ಬೇಗ ಪೇಸ್ಟ್ ಥರ ಆಗೋದಿಲ್ಲ. ಆಮೇಲೆ 10 ಗ್ರಾಮ್ ಆಗೋಷ್ಟು ಗಸಗಸೆ. ಈ ಗಸಗಸೆನೂ ಹಾಕೋದ್ರಿಂದ ಹೆಲ್ತಿಗೆ ಭಾಳ ಬೆನಿಫಿಟ್ ಇರುತ್ತೆ. ಈ ಥರ ಎಲ್ಲ ಡ್ರೈ ನಟ್ಸ್ ಆಮೇಲೆ ಫ್ರೂಟ್ಸ್ ಈ ಥರ ಹುಡ್ಕೊಂಡು ಇಟ್ಕೋಬೇಕು. ಈಗ ಡ್ರೈ ನಟ್ಸ್ ಅಷ್ಟೇ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಅದು ಪೌಡ್ರ್ ಥರ ಮಾಡ್ಕೋಬೇಕು. ಓನ್ಲಿ ಡ್ರೈ ನಟ್ಸ್ ಅಷ್ಟೇ ಸಪ್ರೇಟಾಗಿ ಪೌಡ್ರ್ ಮಾಡ್ಕೋಬೇಕು. ಇವಿಷ್ಟು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ನೀವು ಫುಲ್ ಇದು ಸ್ಮೂತಾಗಿ ಆದರೂ ಮಾಡ್ಕೊಳ್ಳಿ, ಇಲ್ಲ ನಮಗೆ ಬಾಯಲ್ಲಿ ಅಲ್ಲಲ್ಲಿ ಸಿಗಬೇಕಂದ್ರೆ ಜಸ್ಟ್ ಕಟ್ ಮಾಡಿಟ್ಕೊಳ್ಳಿ. ನಾನು ಸ್ಮೂತಾಗೇ ಮಾಡ್ತಿದ್ದೀನಿ, ನಮ್ಮ ಮನೇಲಿ ಪಾಪುಗಳಿಗೂ ತಿನ್ನೋಕೆ ಬೇಕಂತ. ಈ ಥರ ಪೌಡ್ರ್ ಮಾಡ್ಕೊಂಡು ಸ್ವಲ್ಪ ಫೈನ್ ಪೌಡ್ರ್ ಮಾಡಿಟ್ಕೊಂಡು ಈಗ ಡ್ರೈ ಫ್ರೂಟ್ಸ್ ಏನು ಹುರ್ಕೊಂಡಿದ್ದೀವಲ್ಲ ಆ ಡ್ರೈ ಫ್ರೂಟ್ಸ್ನಷ್ಟೇ ಸಪ್ರೇಟಾಗಿ ಮತ್ತು ಬ್ಲೆಂಡ್ ಮಾಡಬೇಕು. ಅದಕ್ಕೂ ಒಂದು 3-4 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ಆ ಡ್ರೈ ಫ್ರೂಟ್ಸ್ ಇದೆಯಲ್ಲ ಈ ಫ್ರೂಟ್ಸಿಗೂ ಇದನ್ನು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಒಂದು 3-4 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಕ್ರೀಮಿಯಾಗಿ ಆಗುತ್ತೆ. ಅಂದರೆ ಇದನ್ನು ಪೌಡ್ರ್ ಜೊತೆ ಮಿಕ್ಸ್ ಮಾಡಿಕೊಂಡು ಹಾಕಿದರೆ ಉಂಡೆ ಕಟ್ಟಕ್ಕೆ ಬರುತ್ತೆ. ಇದಕ್ಕೆ ಏನೂ ಬೆಲ್ಲ, ಶುಗರ್ ಏನೂ ಆ್ಯಡ್ ಮಾಡಿಲ್ಲ. ಓನ್ಲಿ ಸ್ವೀಟ್ನೆಸ್, ನ್ಯಾಚುರಲ್ ಸ್ವೀಟ್ ಇರುತ್ತೆ ಇದರಲ್ಲಿ, ಈ ಉಂಡೆಲಿ. ಈ ಥರ ನ್ಯಾಚುರಲಾಗಿ ಸ್ವೀಟ್ ಇರುವಂಥ ಉಂಡೆ ತಿನ್ನಬೇಕು. ನೆಕ್ಸ್ಟ್ ಇದಕ್ಕೆ ಬೆಲ್ಲ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ನಾನಂತೂ ಹಾಕಿರೋಂಗಿಲ್ಲ. ಇದರ ಸ್ವೀಟ್ ಕರೆಕ್ಟ್ ಆಗಿರುತ್ತೆ. ಈ ಥರ ಸ್ವಲ್ಪ ಪೇಸ್ಟ್ ಥರ ಆಯ್ತು. ಈ ಪೇಸ್ಟ್ನ ಆ ಪೌಡ್ರ್ ಮಾಡಿಟ್ಕೊಂಡಿವಲ್ಲ ಅದರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಕರೆಕ್ಟ್ ಅನ್ನಿಸ್ಲಿಲ್ಲಪ್ಪ ಅಂತಂದರೆ ಅದಕ್ಕೂ ಒಂದು ಸ್ವಲ್ಪ ಮನೇಲಿ ಕಾಯಿಸಿರುವಂಥನ ತುಪ್ಪ ಹಾಕ್ಕೊಳ್ಳಿ. ಆ ತುಪ್ಪ ಹಾಕ್ಕೊಂಡು ಅದನ್ನು ಸ್ವಲ್ಪ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅವು ಎರಡೂ ಚೆನ್ನಾಗಿ ಹೊಂದ್ಕೊಂಡ್ರೆ ಲಾಡು ಮಾಡೋಕ್ಕೆ ಹದ ಕರೆಕ್ಟ್ ಆಗುತ್ತೆ. ಈಗ ನಾವು ಹುರಿದಿಟ್ಕೊಂಡಿರುವಂಥ ಗಸಗಸೆನ ಮೇಲೆ ಹಾಕ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಹುರಿದಿಟ್ಕೊಂಡಿರುವಂಥ ಎಳ್ಳು ಕೂಡ ಹಾಕ್ಕೋಬೇಕು. ಈ ಎಳ್ಳೋದ್ರಿಂದನೂ ನಮಗೆ ತುಂಬ ಬೆನಿಫಿಟ್ ಇರುತ್ತೆ. ಅದನ್ನ ಡೈಲಿ 1 ಸ್ಪೂನ್ ಆದರೂ ತಿಂತಾ ಇರಬೇಕು ಎಳ್ಳು ಕೂಡ. ಇದನ್ನು ಗಸಗಸೆ ಮತ್ತು ಎಳ್ಳನ್ನ ಜಸ್ಟ್ ಮೇಲೆ ಹಾಕ್ಕೊಂಡು ಇದ್ರ ಜೊತೆ ಮಿಕ್ಸ್ ಮಾಡಬೇಕು. ಈ ಥರ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನು ಕಟ್ಕೋಬೇಕು ನಾವು. ಈ ಇಂಗ್ರೀಡಿಯೆಂಟ್ಸ್ಗಿಂತ ಎಲ್ಲ ಹಾಕಿದ್ದಲ್ಲ ಇದರಿಂದ ಒಂದು 12 ಪೀಸು ಉಂಡೆ ಆಗಿದ್ದಾವೆ ನನಗೆ. ಇದು ಆರಾಮ ಒಂದು ವಾರ ತಿನ್ಬೋದು. ಡೈಲಿ ಒಂದೊಂದು ತಿಂತಾ ಇದ್ದರೆ ಒಂದು ವಾರ ಒಂದು 12 ದಿನವೂ ಆಗುತ್ತೆ. ಈ ಥರ ಫುಲ್ ಮಿಕ್ಸ್ ಆಗಿ
ಒಂದು ಸಣ್ಣ ಲಿಂಬೆ ಗಾತ್ರದ ಅಳತೆಯಷ್ಟು ಉಂಡೆ ಕಟ್ಕೋಬೇಕು. ಎಷ್ಟು ಚೆನ್ನಾಗಿ ಬರ್ತಿದೆ ನೋಡು ಉಂಡೆ ಎಲ್ಲ. ಆರಾಮ್ ಒಂದು ವಾರಕ್ಕಾಗುವಷ್ಟು ಉಂಡೆ ಆಗ್ತವೆ ಇಷ್ಟೆಲ್ಲ ಮಾಡಿಕೊಂಡ್ರೆ. ನೀವು ಈ ಥರ ಲಾಡು ಮಾಡ್ಕೊಳ್ಳಿ, ಹೆಲ್ತ್ನ ಆರೋಗ್ಯವಾಗಿ ಇಟ್ಕೊಳ್ಳಿ. ನೀವು ಮಾಡಿಕೊಂಡು ತಿಂತಾಯಿರಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಮೈಲ್ಡಾಗಿ ಸ್ವೀಟ್ ಇರುತ್ತೆ, ಜಾಸ್ತಿ ಸ್ವೀಟ್ ಇರಲ್ಲ, ಎಕ್ಸ್ಟ್ರಾ ಸ್ವೀಟ್ ಏನೂ ಹಾಕಿರೋಂಗಿಲ್ಲ, ನ್ಯಾಚುರಲ್ ಆಗಿ ಸ್ವೀಟ್ ಇರುತ್ತೆ. ನಮ್ಮ ಮನೇಲಂತೂ ಈ ಲಾಡು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಒಂದು ಸಲ ಟೇಸ್ಟ್ ಮಾಡಿ ನೋಡಿ ಮಾಡಿಕೊಂಡು. ಬಾಯ್.